ನಮಸ್ಕಾರ ರೀಪಾ ಎಲ್ಲ ದೊಡ್ಡ ಮಂದಿಗೂ ಹ್ಯಾಂಗದಿರಿ. ನಾನು ನಿಮ್ಮ ದೀಪಾ ಗೌಡ. ಇವತ್ತಿನ ದಿನ ಜುನುಕದ ವಡೆ, ತೆಳುವಾದ ಜುನುಕ, ಫ್ರೈ ಜುನುಕ ವಡೆ, ಉದುರು ಜುನುಕ 4 ಥರ ಜುನುಕದ ರೆಸಿಪಿ ತೋರ್ಸಾತೇನೆ ರೀ. ನೋಡ್ಕೊಂಬರೋಣಂತ ನೋಡ್ರಿಲೆ. ಮೊದಲ ಜುನುಕದ ಹಿಟ್ಟನ್ನು ಬೀಸಾಕ ಕೊಡಾತೇನೆ ರೀ. 3 ಪಟ್ಟ ಹೆಸ್ರು ಕಾಳು ಹಾಕ್ಕೊಳತ್ತೇನೆ, 1 ಪಟ್ಟಷ್ಟು ನಾನು ಕಡಲೆಬೇಳೆ ಸೇರ್ಸಾತೇನಂತ್ರಿ. ಬರೀ ಕಡಲೆ ಹಿಟ್ಟಿಂದ ಅಷ್ಟೂ ಮಾಡ್ತಾರೆ, ಆದ್ರೆ ಅದಕ್ಕಿಂತ ಒಂಚೂರು ಹೆಸರು ಹಿಟ್ಟು ಕೂಡಿಸಿದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಕೊಡ್ತೈತಿ. ನೋಡ್ರಿ ಮಾಡೋಕೆ ಹೋಗೋಣಂತ. ನೋಡ್ರಿ ಮೊದಲ ಖಾರನ ಹರ್ಕೊಂಬಿಡೋನು. ಖಾರಕ್ಕೆ ಏನು ಬೇಕಲ್ಲ, ಸ್ವಲ್ಪ ಉಪ್ಪು, ಜೀರಿಗೆ, ಬೆಳ್ಳುಳ್ಳಿ, ಅಲ್ಲ, ಹಸಿದನ ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಕರಿಬೇವು ಹಾಕಿ ಎಲ್ಲ ಕುಟ್ಕೊಂಬಂದ್ಬಿಡೋನು. ನಾವು ಒಂಚೂರು ಕಲ್ಲಾಗನ ಮಾಡ್ಕೊಳತ್ತೇನೆ ರೀ, ಯಾಕಂದ್ರೆ ಕಲ್ಲಾಗ ಮಾಡಿದ್ದ ರುಚಿ ಭಾಳ ಕೊಡ್ತೈತಿ. ಅದು ಅವಾಗಷ್ಟು ಅರದ್ರಂತ ಇನ್ನೂ ಟೇಸ್ಟ್ ಕೊಡ್ತೈತಿ. ಫಸ್ಟ್ ನಾನು ತೆಳುವ ಜುನ್ಕಾನ ಮಾಡ್ಕೊಳತ್ತೇನೆ ರೀ. ಅದಕ್ಕೆ ಸೇಮ್ ರೀ, ಉಳ್ಳಾಗಡ್ಡಿ, ಹಸಿ ಖಾರ, ಒಗ್ಗರಣೆಗೆ ಜೀರಿಗೆ, ಸಾಸ್ಮಿ, ಕರಿಬೇವು, ಕೊತ್ತಂಬರಿ, ಟೊಮೆಟೊ ಇಷ್ಟ ಸೇರಿಸಿದೇನೆ ರೀ. ಇನ್ನು ಗಿರ್ನಿಂದ ಏನು ಹಿಟ್ಟು ಬೀಸ್ಕೊಂಬಂದಿದ್ಲ ಕಡಲೆಬೇಳೆ ಮತ್ತು ಹೆಸ್ರು ಕಾಳಿಂದ್ರಿ, ಆ ಹಿಟ್ಟು ಎಲ್ಲ ಸಾನಿಗೆ ಹಾಕ್ಕೊಂಡು ತೊಗೊಂಡಿಟ್ಕೊಂಡೇನೆ ರೀ. ಅದನ್ನು ಒಂದು 4 ಚಮಚೆ ತೊಗೊಂಡೇನೆ ರೀ, ನಮ್ಮ ಮನೆ ಅನುಗುಣವಾಗಿ. ನೋಡ್ರಿಲ್ಲೇ ಎಲ್ಲ ನೀರು ಹಾಕಿ ಮತ್ತು ಮುಂಚೆನೇ ಗಂಟು ಇರಲಾರ್ದಂಗೆ ಕಲಿಸ್ಕೊಳತ್ತನಂತ್ರಿ. ಏನಪ್ಪ ದೀಪಾ ಇವತ್ತೆಲ್ಲ ಜುನ್ಕ ರೆಸಿಪಿನ ಹೇಳತ್ತಳು ಅನ್ಬೇಡ್ರಿ. ಜುನ್ಕದ ಒಳಗ್ರಿ ಎಷ್ಟು ಥರ ಮಾಡ್ತೇವೆ, ಅದು ನಮ್ಮ ಉತ್ತರ ಕರ್ನಾಟಕದ ಕಡೆ ಅಂತ ಒಂಚೂರು ಜಲಕ್ಕೆ ತೋರ್ಸಾತೇನಂತ್ರಿ. ನೋಡಿರಿ, ಒಂದು ಕಡಾಯಿ ಕಾಯಕ್ಕಿಟ್ಟಿದ್ದೀನಿ. ಅದಕ್ಕೆ ಎಣ್ಣೆ ಹಾಕಿ ಜೀರಿಗೆ, ಸಾಸಿವೆ ಹಾಕಿ ಕರಿಬೇವು, ಉಳ್ಳಾಗಡ್ಡಿ ಸೇರಿಸಿ ಒಂಚೂರು ಹುರ್ಕೊಳತ್ತನಂತ್ರಿ. ಒಂದೇ ಥರ ಅಡ್ಗಿನೂ ರೀ ಒಂಚೂರು ವೆರೈಟಿಯಾಗಿ ಮಾಡಿ ತಿಂದ್ರೆ ಎಷ್ಟು ಟೇಸ್ಟ್ ಕೊಡ್ತಾವೆ ನೋಡ್ರಿಲ್ಲೇ ಇಷ್ಟ ಆಯಿತು. ಇನ್ನು ಅದಕ್ಕೆ ಟೊಮೆಟೊ, ಕೊತ್ತಂಬರಿನೂ ಸೇರಿಸಿ ಅರಿಶಿನೂ ಸೇರ್ಸಾತನಂತ್ರಿ. ಹಸಿ ಖಾರ ಇತ್ತೆಲ್ಲ ಅರ್ದು ಇಟ್ಕೊಂಡಿದ್ದ ಅದನ್ನು ಸೇರ್ಸಾತನಂತ. ನೋಡಿರಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಬಂದ್ಬಿಡೋನು. ಗ್ಯಾಸ್ ಆದಷ್ಟು ಸಣ್ಣ ಇಟ್ಟೆ ಮಾಡೋಣ್ರಿ ಅಡುಗೆ, ಯಾಕಂದ್ರೆ ಎಲ್ಲ ಹೊತ್ತು ಚಾನ್ಸ್ ಐತಿ. ಉಳ್ಳಾಗಡ್ಡಿ ಫ್ರೈ ಆತಂದ್ರೆ ಇದ್ರ ಕೆಲಸ ಏನು ಭಾಳ ಹತ್ತದಿಲ್ರಿ. ನೋಡಿರಿ ಕಲಿಸಿಟ್ಕೊಂಡಿದ್ದೀವಲ್ಲ ಅದನ್ನು ಇದಕ್ಕೆ ಸೇರ್ಸಾತನಂತ್ರಿ. ನೀರು ಹಾಕಿ ಡೈರೆಕ್ಟಾಗಿ ನೀರಲ್ಲೇ ಹಿಟ್ಟು ತಿರುತ್ತಾರೆ, ಅದೊಂಚೂರು ಗಂಟಾಕತಿ. ಮೊದಲ ಕಲಿಸಿಟ್ಕೊಂಡಿದ್ದೀವಂದ್ರೆ ಹಿಂಗೆ ಗಂಟಾಗೋದಿಲ್ಲ. ನೋಡಿರಿ ನಮಗಿನ್ನು ಎಷ್ಟು ನೀರು ಬೇಕಲ್ಲ ಅಷ್ಟು ಸೇರಿಸ್ಬಿಡೋಣಂತ. ಈ ತೆಳುವಾದ ಜುನ್ಕಾರಿ ಅನ್ನ ಮತ್ತು ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ಮ್ಯಾಚ್ ಆಕತ್ರಿ. ಅದು ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ಈ ತೆಳುವಾದ ಜುನ್ಕ ಹಾಕ್ಕೊಂಡಿರ್ರಿ, ಏನು ಅಮೃತ ಉಂಡಂಗೆ ಆಕತ್ರಿ. ನೋಡ್ರಿಲ್ಲೇ ನಮಗೆ ಎಷ್ಟು ನೀರು ಬೇಕಲ್ಲ ಅಷ್ಟು ಸೇರ್ಸಾತನಂತ. ಭಾಳ ಗಟ್ಟಿನೂ ಅಲ್ಲ, ಭಾಳ ತೆಳುಗೂ ಅಲ್ಲ, ಮೀಡಿಯಮ್ ಆಗಿ ನಮಗೆ ಇರಲಿ. ಇನ್ನು ಇದಕ್ಕೆ ರೀ ಸ್ವಲ್ಪ ಉಪ್ಪು ಸೇರ್ಸಾತಾನೆ, ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು. ನಾ ಯಾವುದೂ ಮಸಾಲ ಅಂತ ಹಾಕೇನೇ ಇಲ್ಲರಿ, ಆದರೂ ಬರೀ ಉಪ್ಪು, ಖಾರ, ಜುನ್ಕ ಅಷ್ಟು ಮಾಡಿದ್ರೆ ಬಾಯಾಗ ನೀರು ಬರೆಸ್ತೈತೆ ನೋಡ್ರಿ. ಇಷ್ಟಾದ್ರೆ ಇದ್ರ ಕೆಲಸ ಮುಗೀತು. ಇನ್ನು ಟೇಸ್ಟ್ ನೋಡ್ಕೊಂಬಿಡೋನು, ಹೆಚ್ಚು ಕಮ್ಮಿ ಆದರೆ ಸೇರ್ಸುನು, ಇಲ್ದಿರ ಬೇಡ. ನೋಡ್ರಿ ನಮ್ಮದು ಫೈನಲಾಗಿ ತೆಳುವಾದ ಜುನ್ಕ ಮುಗೀತು. ಇನ್ನು ಸೆಕೆಂಡ್ ಒನ್ ಹೋಗೋಣಪ್ಪ ಅಂದ್ರೆ ಉದುರು ಜುನ್ಕ ಮಾಡೋನು. ನಡೀರಿ. ಇಲ್ಲಿ ನೋಡಿರಿ ನಮ್ಮದು ರೊಟ್ಟಿ ತೆವಿನೇ ಇತ್ತು, ಅದನ್ನು ಎಲ್ಲ ಕ್ಲೀನಾಗಿ ತೊಳ್ಕೊಂಡು ಇಟ್ಕೊಂಡೇನಂತ. ಎಣ್ಣೆ ಹಾಕಿದ್ದೀನಿ, ಜೀರಿಗೆ, ಸಾಸಿವೆ ಹಾಕಿದ್ದೀನಿ, ಉಳ್ಳಾಗಡ್ಡಿ ಹಾಕಿ ಫ್ರೈ ಮಾಡ್ಕೊಳತ್ತನಂತ್ರಿ. ಇದಕ್ಕೆ ರೀ ಉದುರು ಜುನ್ಕಾನು ಅಂತಾರು ಮತ್ತು ತವಾ ಜುನ್ಕಾನು ಅಂತಾರ್ರಿ. ಯಾವುದಾದ್ರೂ ಅನ್ರಿ, ಆದ್ರೆ ಟೇಸ್ಟ್ ಮಾತ್ರ ಭಾರಿ ಕೊಡ್ತೈತ್ರಿ. ನೋಡಿರಿ ಉಳ್ಳಾಗಡ್ಡೆಲ್ಲ ಕಲರ್ ಚೇಂಜ್ ಆಯ್ತು. ಇನ್ನು ಸ್ವಲ್ಪ ಕೊತ್ತಂಬರಿ ಹಾಕಿದ್ನಿ, ಹಸಿ ಖಾರ ಅರದಿಟ್ಕೊಂಡಿದ್ದೀನಿಲ್ಲ ಅದನ್ನು ಇದಕ್ಕೆ ಸೇರ್ಸಾತೇನಂತ್ರಿ. ನೋಡ್ರಿಲೆ ಎಲ್ಲನೂ ಮಿಕ್ಸ್ ಮಾಡ್ಕೊಂಬಿಡೋಣಂತೆ. ಸ್ವಲ್ಪ ಅರಿಶಿನ ಸೇರ್ಸಾತೇನೆ ಮತ್ತು ಧನಿಯಾ ಪುಡಿ ಮತ್ತು ಜೀರಾ ಪುಡಿ ಎರಡೂ ನಾನು ಪುಡಿ ಮಾಡಿ ಇಟ್ಕೊಂಡಿನಿ ರೀ, ಎರಡೂ ಸೇರ್ಸಿನ್ರಿ. ಈಗ ಮಸಾಲೆಗಿಂತ ರೀ ಧನಿಯಾ ಮತ್ತು ಜೀರಾ ಪೌಡರ್ನ ಹುರಿದ ಪುಡಿ ಮಾಡಿ ಇಟ್ಕೊಂಡಿದ್ದು ಸ್ವಲ್ಪ ಕುಡಿಸಿದ್ರಿ ಅಡಿಗೆ ಅನ್ನೋದು ಘಮ್ ಅಂತ ನಾರಕ್ಕೆ ಸ್ಟಾರ್ಟ್ ಆಕತ್ತೆ. ನೋಡ್ರಿಲ್ಲ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕ್ಕೊಂಡೇನಿ. ಸಣ್ಣ ಕಟೋರಿಲೆ 1 ಕಟೋರಿ ನಾನು ಜುನ್ಕದ ಹಿಟ್ಟು ಹಾಕಿದ್ದೇನಂತ್ರಿ. ನೀರಿಗೆ ಏನು ಸೇರಿಸಿಲ್ಲ, ಎಲ್ಲನೂ ಇದಕ್ಕೆ ಮಿಕ್ಸ್ ಮಾಡ್ಕೊಂಬಿಡೋನು. ನೋಡ್ರಿ ಎಲ್ಲ ಮಿಕ್ಸ್ ಆಗೈತಿ. ಇನ್ನು ಒಂಚೂರು ಹುಂಚಿ ಹಣ್ಣು ರೀ ಎಲ್ಲ ನೆನೆ ಇಟ್ಟೀನಿ, ಅದನ್ನು ಒಂದು 2-3 ಸ್ಪೂನ್ ಅಷ್ಟೇ ಹಾಕಿದ್ದೇನೆ ರೀ, ಭಾಳ ಏನು ಹಾಕೋದು ಬೇಡ, ಯಾಕಂದ್ರೆ ಹುಳಿ ಆಗಿಬಿಡ್ತೈತಿ. ನಿಮ್ಮ ಹುಂಚಿ ಹಣ್ಣಿನ ಹುಳಿ ನೋಡ್ಕೊಂಡು ನೀವು ಹುಂಚಿ ಹಣ್ಣು ಬಳಸ್ರಿ. ನೋಡಿರಿ ನಂದಷ್ಟು ಹುಳಿ ಕಮ್ಮಿನೇ ಇತ್ತು, ಹೀಗಾಗಿ ಅಷ್ಟೇ ಮೀಡಿಯಮ್ ಹಾಕಿಬಿಟ್ಟಿದ್ದೀನಿ. ಇಷ್ಟಾದ್ರೆ ಇದ್ರ ಕೆಲಸ ಮುಗೀತು. ನೋಡಿರಿ ಟೇಸ್ಟ್ ನೋಡಿನಿ, ಟೇಸ್ಟು ಕರೆಕ್ಟ್ ಆಗೈತಿ. ನಿಮಗೆ ಒಂಚೂರು ಸ್ವೀಟ್ ಅದು ಬೇಕಂದ್ರೆ ಸಕ್ಕರೆ ಇಲ್ದರೆ ಬೆಲ್ಲ ಸೇರಿಸ್ರಿ. ನಾ ಏನು ಹಾಕಿಲ್ಪ, ಯಾಕಂದ್ರೆ ಇಟ್ಟ ಟೇಸ್ಟ ಭಾರಿ ಕೊಟ್ಟಿತ್ತು. ಇನ್ನು 1-2 ನಿಮಿಷ ರೀ ಬಾಯಿ ಮುಚ್ಚಿ ಇಟ್ಬಿಟ್ಟಿನಿ, ಅಷ್ಟರೊಳಗೆ ಎಲ್ಲ ಗರಮ್ ಆಗಿ ಈ ರೀತಿ ಬೆಂದ ಸಿಕ್ಬಿಟ್ಟಿತ್ತು. ನೋಡ್ರಿಲ್ಲೇ ಇದನ್ನ ಇಷ್ಟ ಬಿಟ್ಟು ಒಂಚೂರು ಅಲಂಕಾರಕ್ಕೆ ಕೊತ್ತಂಬರಿ ಹಾಕಿದೇನಂತ್ರಿ. ಇದನ್ನೆಲ್ಲ ಆರಾಕ್ ಬಿಟ್ಬಿಡೋಣ್ರಿ, ಭಾಳ ಅಂದ್ರೆ ಭಾಳ ಆರದಿಂದ ಟೇಸ್ಟ್ ಕೊಟ್ಬಿಡ್ತೈತಿ. ನೋಡ್ರಿಲ್ಲೇ ಎಲ್ಲ ಆರೈತಿ. ಇನ್ನು ಇದನ್ನೊಂದು ಕಟೋರಿಗೆ ಹಾಕಿ ತೆಗೆದು ಇಟ್ಬಿಡೋಣ, ಇದ್ರ ಕೆಲಸ ಮುಗಿದು ಬಿಡ್ತೈತಿ. ಇನ್ನು ಥರ್ಡ್ ಒನ್ ಏನು ಮಾಡೋಣಪ್ಪ ಅಂದ್ರೆ ಜುನ್ಕದ ವಡೆ ಮಾಡಿಬಿಡೋಣಂತ. ನಡೀರಿ. ಈಗಾಗಲೇ ಜುನ್ಕದ ವಡೆನ ರೆಸಿಪಿ ಹಾಕಿನ್ರಿ, ಎಲ್ಲರೂ ನೋಡಿದಿರಿ.
ಇನ್ನೊಂದು ಚೂರು ಜಲಕ್ಕಿರಲಿ ಅಂತ ಒಂಚೂರು ಸಿಂಪಲ್ಲಾಗಿ ತೋರ್ಸಾತನಂತ್ರಿ. ನೋಡ್ರಿ ಇಲ್ಲೇ ಎಣ್ಣೆ ಕಾಯಕ್ಕಿಟ್ನಿ, ಅದಕ್ಕೂ ಸೇಮ್ ಒಗ್ಗರಣೆ ಜೀರಿಗೆ ಸಾಸಿವೆ ಹಾಕಿ ಉಳ್ಳಾಗಡ್ಡಿ ಹಾಕಿ ಕರಿಬೇವು ಹಾಕಿ ಒಂಚೂರು ಹೊಳ್ಸಾಡ್ಬಿಡೋಣಂತ. ಹಸಿ ಖಾರ ಐತ್ಲ ಅದನ್ನೂ ಸೇರ್ಸಾತನಂತ್ರಿ. ಹಸಿದು ಬೇಡಪ್ಪ ಒಣದ ಹಾಕೋತಾನಂದ್ರು ಹಾಕೋಬೋದ್ರಿ, ಅದಕ್ಕೇನಿಲ್ಲ. ಆದ್ರೆ ಹಸಿದು ಮಾತ್ರ ನಮಗೆ ಟೇಸ್ಟ್ ಭಾಳ ಕೊಡ್ತದೆ. ಹೀಗಾಗಿ ನಾ ಆಲ್ಮೋಸ್ಟ್ ಆಲ್ ಹಸಿದ ಬಳಸಿಬಿಡ್ತೀನಿ. ಇನ್ನು ಅರಿಶಿನ ಮತ್ತು ಇದಕ್ಕೂ ಧನಿಯಾ ಪುಡಿನ ಹಾಕತ್ತನಂತ್ರಿ. ನೋಡ್ರಿಲಿ ನಾ ಯಾವ ಕಟೋರಿ ಹಿಟ್ಟು ತೊಗೊಂಡಿಲ್ಲ ಅದ ಕಟೋರಿಲಿ 1/2 ಕಪ್ ನಾನು ನೀರು ಸೇರ್ಸತ್ತನಂತ್ರಿ. ಇನ್ನೆಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ. ಇಲ್ಲಿ ನೋಡ್ರಿ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಸೇರ್ಸಾತೇನೆ. ಇನ್ನು ಒಂಚೂರು ಬೆಲ್ಲ ಸೇರ್ಸಾತೇನಂತ್ರಿ. ಹುಂಚಿ ರಸನ ಎಲ್ಲ ಸೋಸಿ ಇಟ್ಕೊಂಡೇನಿ ರೀ, ಅದನ್ನು 1/2 ಕಪ್ ಸೇರಿಸಿದ್ದೀನಿ. ಅಂದ್ರೆ 1 ಕಪ್ ಹಿಟ್ಟಿಗೆ 2 ಕಪ್ ನೀರು ಬೇಕಾಕವ್ರಿ. ಅದಕ್ಕೆ ನಾನು 1/2 ಕಪ್ ನೀರು ಹಾಕೀನಿ, 1/2 ಕಪ್ ಹುಂಚಿ ರಸ ಹಾಕಿದ್ದೇನೆ ರೀ. ಇನ್ನು ಅದೇನು ಒಂದು ಕಪ್ ಒಳಗೆ ಏನು ಹಿಟ್ಟು ಇಟ್ಕೊಂಡಿದ್ದೀವಲ್ಲ ಅದನ್ನಷ್ಟು ಒಮ್ಮೆ ಸೇರ್ಸಾತನಂತ್ರಿ. ಸ್ವಲ್ಪ ಹಾಕಿದ್ರೆ ಗಂಟಕತ್ರಿ. ಸಡನ್ನಾಗಿ ನಾವು ಒಮ್ಮೆ ಹಾಕಿ ಕೈ ಬಿಡ್ಲಾರ್ದಂಗೆ ಹೊಳ್ಸಿವಿ ಅಂದ್ರೆ ಒಂಚೂರು ಗಂಟು ಸಿಗಂಗಿಲ್ಲ ರೀ. ನೋಡಿರಿ ಯಾವ ರೀತಿ ಆಗೈತಂತ. ಇನ್ನು ಗ್ಯಾಸ್ ಪೂರ ಸಣ್ಣಿಟ್ರಿ 1 ನಿಮಿಷ ಬಾಯಿ ಮುಚ್ಚಿಟ್ಬಿಡೋನು. ಎಲ್ಲ ಅಷ್ಟ ಬೆಂದ ಸಿಕ್ಕಿಬಿಟ್ಟಿರ್ತೈತಿ. ನೋಡ್ರಿಲ್ಲೇ ಎಲ್ಲ ಕರೆಕ್ಟಾಗಿ ಆಗಿತ್ತು. ಇನ್ನು ಇದು ಬಿಸಿ ಇದ್ದಾಗ್ಲೇ ರೀ ಒಂದು ಪ್ಲೇಟ್ಗೆ ಎಣ್ಣೆ ಸವರಿದೇನಂತ ನೋಡ್ರಿ. ಇನ್ನು ಅದೇನು ಬಿಸಿ ಇತ್ತಲ್ಲ ಜುನ್ಕಾನ ಅದೇ ಪೆಟ್ಟಿಗೆನೆ ನಾವು ತಂದು ಹಾಕಿಬಿಡೋಣ. ತಂದ್ರೆ ರೀ ಪದರ ಆಗಿಬಿಡ್ತೈತಿ. ಹೀಗಾಗಿ ಎಷ್ಟು ಸುಡುದ ಇದ್ದಾಗ ನಾವು ಜುನ್ಕದ ವಡಿ ಬಿಡಿತೇವಲ್ಲ ಅಷ್ಟು ಕರೆಕ್ಟಾಗಿ ಕುಡ್ಕೊಂಬಿಡ್ತೈತಿ. ಅದಕ್ಕೆ ಒಂಚೂರು ಕೈಗೆ ಕವರ್ ಹಾಕಿನಿ, ಯಾಕಂದ್ರೆ ಸುಡಾತಿತ್ತು ಜುನ್ಕದ ವಡಿ. ಹೀಗಾಗಿ ಅಲಂಕಾರಕ್ಕೆ ಒಂಚೂರು ಬಿಳಿ ಎಳ್ಳು, ಕೊತ್ತಂಬರಿ, ಒಣ ಕೊಬ್ಬರಿ ತುರಿ ಎಲ್ಲ ಹಾಕಿರಿ. ನಮಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ 6ದಿಂದ ಕಟ್ ಮಾಡಿಬಿಡೋಣ್ರಿ. ಬಿಸಿ ಇದ್ದಾಗ ಮಾಡೋಕೆ ಹೋಗ್ಬೇಡ್ರಿ. 6 ತಂದ್ರಿ ಅಷ್ಟು ಚಂದ ನಮಗೆ ನೀಟಾಗಿ ಜುನ್ಕದ ವಡಿ ಮಸ್ತ್ ಪೈಕಿ ಬಂದುಬಿಡ್ತಾವೆ. ನೋಡ್ರಿಲ್ಲೇ ಎಲ್ಲ ಆಯ್ತು ನಂದ ಪಟ ಅಂತ ಇಷ್ಟ ಜುನ್ಕದ ವಡೆ ರೆಡಿ ಆಯ್ತು. ಇನ್ನು ಮುಂದಕ್ಕೆ ಹೋಗೋಣಂದ್ರೆ ಫ್ರೈ ಜುನ್ಕ ವಡೆ ಮಾಡತ್ತೇನೆ ರೀ. ಇದೇನಪ್ಪ ಅನ್ನತ್ತೀರೇನು. ಇನ್ನು ಅರ್ಧ ಜುನ್ಕದ ವಡೆ ರೀ ತೆಗೆದಿಟ್ಟೇನಿ ರೀ. ಇನ್ನು ಅರ್ಧ ಜುನ್ಕದ ವಡೆ ಏನಿತ್ತಲ್ಲ ಅವನ್ನ ಮತ್ತು ತವಾ ಒಳಗೆ ಹಾಕಿರಿ. ಸ್ವಲ್ಪ ಎಣ್ಣೆ ಹಾಕಿ ಅಷ್ಟು ಗ್ಯಾಸ್ ಪೂರ ಸಣ್ಣಿಟ್ಟ ಬೇಯಿಸ್ಕೊಂಬಂದ್ಬಿಡೋನು. ಯಾಕಪ್ಪ ಅಂದ್ರೆ ಇವನ್ ಮತ್ತು ರೀ ತೆವ್ಯಾಗ ಹಾಕಿ ಬೇಯಿಸೋದ್ರಿಂದ ರೀ ಜುನ್ಕದ ವಡಿಗಿಂತ ಜಾಸ್ತಿ ಹೊತ್ತು ಇವು ಬರ್ತಾವೆ ನೋಡ್ರಿ, ಹಳಸೋದಿಲ್ಲ. ಹೀಗಾಗಿ ನೀವು ಹೊರಗಡೆ ಹೋಗೋರಿದ್ರೆ ಒಂದು ಊಟಕ್ಕೆ ಜುನ್ಕದ ವಡೆ ಆದ್ರೆ ಇನ್ನೊಂದು ಸೆಕೆಂಡ್ ಊಟಕ್ಕೆ ಈ ರೀತಿ ಫ್ರೈ ಮಾಡಿರುವಂಥ ಜುನ್ಕದ ವಡೆ ತಿನ್ಬೋದು ನೋಡ್ರಿ. ಯಾಕಂದ್ರೆ ಟೇಸ್ಟೂ ಭಾಳ ಚಂದ ಕೊಡ್ತಾವೆ. ಮತ್ತು ಸಾಯಂಕಾಲ ಚಹಾ ಕುಡಿ ಹೊತ್ನ್ಯಾಗಾದ್ರೂ ತಿಂದು ಚಹಾ ಕುಡಿಬೋದು ನೋಡ್ರಿ. ಭಾಳ ಅಂದ್ರೆ ಭಾಳ ಟೇಸ್ಟ್ ಹತ್ತಾವು ನೋಡ್ರಿ. ಎಲ್ಲನೂ ಎರಡು ಮೈಯ ಸ್ವಲ್ಪ ಎಣ್ಣೆ ಹಚ್ಚಿ ಬೇಯಿಸ್ಕೊಂಡ್ಬಿಟ್ಟಿದ್ದೇನಂತ. ನಾವು ಎಷ್ಟು ಗ್ಯಾಸ್ ಸಣ್ಣಿಟ್ಟು ಸಮಾಧಾನಲೇ ಬೇಯಿಸ್ಕೋತೇವಲ್ಲ ಅಷ್ಟು ಒಳಗಿನ ಹಿಟ್ಟೆಲ್ಲ ಬೆಂದ ನಮಗೆ ತುಂಬ ಹೊತ್ತ ಬರ್ತೈತೆ ನೋಡ್ರಿ. ಇಲ್ಲ ಆಯಿತು ಇವನ್ನೆಲ್ಲ ತೆಗೆದ ಇಟ್ಕೊಂಡ್ಬಿಡು. ಇನ್ನು ಫೈನಲ್ ಆಗಿ ನಮ್ದು ಫ್ರೈ ಜುನ್ಕ ವಡೆ ರೆಡಿ ಆಯ್ತು. ನಂದು ಇವತ್ತಿಂದ 4 ಥರ ಜುನ್ಕದ ರೆಸಿಪಿ ಹೆಂಗಿತ್ತು ಅನ್ನೋದನ್ನು ನೀವು ನನಗೆ ತಪ್ಪದ ಕಮೆಂಟ್ ಮಾಡಿ ಹೇಳ್ರಿ. ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ. ಇನ್ನೊಂದು ವಿಡಿಯೋದಾಗ ಮತ್ತೆ ಬೆಟ್ಟಕ್ಕನಂತ್ರಿ. ಅಲ್ಲಿವರೆಗೂ ಬಾಯ್.